ಈಗ ಜಾತಿ ಗಣತಿಯನ್ನು ಕೈಗೊಂಡಿದ್ದ ಆ ಸರ್ವೆಯಲ್ಲಿ ನೀವು ಎಲ್ಲರೂ ಯಾವ ಜಾತಿ ಗಣತಿಗೆ ಯಾವ ಜಾತಿ ಅಂತ ಬರ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಜೀವರು ಅಂತ ಬರ್ತೀವಿ ಅಂತ ಹೇಳ್ಬೇಕು. ಮಾನ್ಯ ಸೋದರ ಸೋದರಿಯರೇ, ಮಾನ್ಯ ಬೆರವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಜಾತಿ ಗಣತಿಯನ್ನ ಸ್ವತಂತ್ರ ಭಾರತ ನಂತರದಲ್ಲಿ ಘೋಷಣೆ ಮಾಡಿದೆ. ಕೆಲವೇ ದಿನಗಳಲ್ಲಿ ಜಾತಿ ಗಣತಿ ನೋಟಿಫಿಕೇಶನ್ ಈಗ ಆಗ್ಬಿಟ್ಟಿದೆ. ನಾವು ಎಲ್ಲ ಮಲೆನಾಡಿನ ಧೀರ ಸಮಾಜಕ್ಕೆ ಸೇರಿದವರು ಜಾತಿ ಗಣತಿಯಲ್ಲಿ ನೀವೆಲ್ಲರೂ ಯಾವ ಜಾತಿಯನ್ನ ನಮೂದು ಮಾಡ್ತೀರಿ ಹೇಳ್ರಿ. ಧೀವರಿಗೆ ಜಾತಿ ಗಣತಿಯಲ್ಲಿ ಧೀವರು ಅಂತ ಬರ್ತವ ಧೀವರಿಗೆ ಜಾತಿ ಗಣತಿಯಲ್ಲಿ ಕಾಲದಲ್ಲಿ ಧೀವರಿಗೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸ್ತಾ ಇದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025. ಬಹಳ ಮುಖ್ಯವಾಗಿ ಯಾಕೆ ಈ ಜಾತಿ ಗಣತಿಯನ್ನು ನಡೆಸಬೇಕು ಅಂತಂದರೆ ಇದಕ್ಕೊಂದು ಇತಿಹಾಸ ಇದೆ. ಬ್ರಿಟಿಷರ ಕಾಲದಲ್ಲಿ ಈ ಭಾರತದ ಸ್ಥಿತಿಗತಿನ ಅರ್ಥ ಮಾಡಿಕೊಂಡು ಇಲ್ಲಿ ಅವರೊಂದು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಅವರ ಹಿತಾಸಕ್ತಿಯಿಂದ ಇಡೀ ದೇಶದಲ್ಲಿ ಮತ್ತು ಈ ಬ್ರಿಟಿಷರಿಗೆ ಅಲ್ಲಿ ಅವರ ಯುರೋಪಲ್ಲಿದ್ದಂಥ ಪರಿಸ್ಥಿತಿ ಬೇರೆ, ಭಾರತದಲ್ಲಿ ಅವರು ನೋಡಿದಂತಹ ಸ್ಥಿತಿಗತಿಗಳು ಬೇರೆ ಇದ್ದರಿಂದ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ಜಾತಿ ಗಣತಿಯನ್ನು ಅವರು ಶುರು ಮಾಡಿದರು. 1911ರಲ್ಲಿ ಮೊದಲ ಜಾತಿ ಗಣತಿ ಆಗಿತ್ತು. ಆನಂತರ ನಮ್ಮ ಸ್ವತಂತ್ರ ಭಾರತದಲ್ಲಿ ಕೂಡ ನಮ್ಮ ಸರ್ಕಾರಗಳು ನಮ್ಮ ಸಂವಿಧಾನದ ಮೂಲಕ ಒಂದು ವೆಲ್ಫೇರ್ ಸ್ಟೇಟ್ ಕಲ್ಪನೆಯನ್ನು ಜಾರಿ ಮಾಡ್ತಾ ಇದ್ದಾವೆ. ಅಂದರೆ ಇಡೀ ದೇಶದ ಬೇರೆ ಬೇರೆ ಜನವರ್ಗಗಳ ಒಂದು ಏಳಿಗೆ ಮೂಲಕ ಈ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ. ಹಾಗೆ ಮಾಡಬೇಕು ಅಂತ ಅಂದಾಗ ನಮ್ಮ ದೇಶ ಬೇಸಿಕಲಿ ಒಂದು ಅನ್ಈಕ್ವಲ್ ಆದಂತಹ ಡೆವಲಪ್ಮೆಂಟ್ ಇರುವಂಥದ್ದು, ಇಲ್ಲಿ ಅಸಮಾನ ಬೆಳವಣಿಗೆ ಇದೆ. ಹಾಗಾಗಿ ಯಾವ ಜನವರ್ಗಗಳು ಯಾವ ರೀತಿ ಬೆಳವಣಿಗೆ ಹೊಂದಿದ್ದಾವೆ, ಯಾವ ಪರಿಸ್ಥಿತಿಯಲ್ಲಿದ್ದಾವೆ, ಇನ್ನೂ ಎಷ್ಟು ಹಿಂದುಳಿದಿದ್ದಾವೆ, ಯಾವುದು ಮುಂದುವರೆದಿದ್ದಾವೆ, ಇವೆಲ್ಲ ಒಂದು ಡೇಟಾ ಸಂಗ್ರಹ ಆಗಬೇಕು ಅಂತ ಹೇಳಿದರೆ ಸಮೀಕ್ಷೆಗಳಾಗಬೇಕು ಅಂಥೇಳಿ. ಈ ಒಂದು ಸಮೀಕ್ಷೆ ಆಗಬೇಕು ಅಂತೇಳಿ ಮೊದಲ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಕಾಲೇಕರ್ ವರದಿ ಹೇಳ್ತು. ಆನಂತರದಲ್ಲಿ ಬಂದಂತಹ ಮಂಡಲ್ ವರದಿ ಇರ್ಬೋದು, ಕರ್ನಾಟಕದಲ್ಲಿ ಹಾವನೂರು ವರದಿ, ಇವೆಲ್ಲವೂ ಕೂಡ ಈ ಒಂದು ದೇಶದ ಸಮಗ್ರ ಮಾಹಿತಿಯನ್ನು, ಸಾಮಾಜಿಕ ಶೈಕ್ಷಣಿಕ ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ವು. ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಕೆಲಸ ನಿಂತು ಹೋಗಿತ್ತು ಸರ್ಕಾರದಿಂದ. ಹಾಗಾಗಿ ತುಂಬ ಜನವರ್ಗಗಳಿಂದ ಈ ಒಂದು ಬೇಡಿಕೆ, ಅಂದರೆ ಈ ದೇಶದಲ್ಲಿ ನೀವು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅಥವಾ ಮೀಸಲಾತಿಯಂತಹ ಒಂದು ಪ್ರಾತಿನಿಧ್ಯದ ಅವಕಾಶಗಳನ್ನು ಕೊಡುವಾಗ ಕೂಡ ಆಯಾ ಸಮುದಾಯಗಳ ಜನಸಂಖ್ಯೆ, ಆಯಾ ಸಮುದಾಯಗಳ ಒಂದು ಪರಿಸ್ಥಿತಿ, ಮುಖ್ಯವಾಗಿ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಮೇಲೆ ನೀವು ತೀರ್ಮಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಜಾತಿ ಜನಗಣತಿ ಮಾಡಬೇಕು ಅನ್ನೋ ಒಂದು ಒತ್ತಾಯ ಬಂತು. ಹೀಗಾಗಿ ನಮ್ಮ ಕರ್ನಾಟಕ ಸರ್ಕಾರ 2015ರಲ್ಲಿ ಒಂದು ಮಾಡಿತ್ತು. ಅದರ ಬಗ್ಗೆ ಅಪಸ್ವರಗಳು ಬಂದ ಕಾರಣಕ್ಕೆ ಈಗ 2025ರಲ್ಲಿ ಮತ್ತೊಂದು ಜನಗಣತಿಯನ್ನು, ಜಾತಿ ಗಣತಿಯನ್ನು ನಡೆಸ್ತಾ ಇದೆ. ಬಂಧುಗಳೇ, ಈಗ ನಮಗೆ ನಾವೊಂದು ಧೀವರು ಅನ್ನುವ ಒಂದು ಸಮುದಾಯದಲ್ಲಿ ಇರುವಂತಹ ವ್ಯಕ್ತಿಗಳಾಗಿ ಕೆಲವು ಗೊಂದಲಗಳು ಇಲ್ಲಿ ಏರ್ಪಟ್ಟಿದ್ದಾವೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ನಡೆದಂತಹ ಒಂದು ಗಣತಿಯಲ್ಲಿ ಬಹಳಷ್ಟು ಜನ ಈಡಿಗ ಅಂಥೇಳಿ ತಮ್ಮನ್ನು ತಾವು ದಾಖಲಿಸಿದ್ದಾರೆ. ಕಳೆದ ಒಂದು 40 ವರ್ಷದಿಂದ ನಾವೆಲ್ಲ ನಮ್ಮ ಶಾಲಾ ದಾಖಲಾತಿಗಳು, ಸರ್ಟಿಫಿಕೇಟ್ಗಳು ಎಲ್ಲವನ್ನು ಕೂಡ ಈಡಿಗ ಅಂತ ಅಲ್ಲಿ ದಾಖಲಾಗ್ತಾ ಇದೆ. ಬಹುತೇಕ ನಮಗೆ ಗೊತ್ತೇ ಇಲ್ಲ ನಮಗೆ ಈ ರೀತಿ ಒಂದು ಜಾತಿ ಸರ್ಟಿಫಿಕೇಟ್ ಸಿಗ್ತಾ ಇದೆ ಅಂಥೇಳಿ, ಆದರೆ ಮಾಮೂಲಿ ನಡ್ಕೊಂಡು ಬರ್ತಾ ಇದೆ. ಆದರೆ ಮೂಲತಃ ನಾವೆಲ್ಲ ಕೂಡ ಧೀವರು ಸಮುದಾಯದವರು. ಧೀವರು ಸಮುದಾಯ ಅಂತೇಳಿದರೆ ಅದಕ್ಕೊಂದು ಸಾವಿರಾರು ವರ್ಷಗಳ ಚರಿತ್ರೆ ಇದೆ, ಪರಂಪರೆ ಇದೆ, ಒಂದು ಯೋಧ ಪರಂಪರೆ ಇದೆ. ಇದ್ರ ಬಗ್ಗೆ ಸಂಶೋಧನೆಗಳು ನಡೆದಿದ್ದಾವೆ. ಹಲವಾರು ಶಾಸನಗಳು, ವೀರಗಲ್ಲುಗಳು ಎಲ್ಲ ಕೂಡ ಈ ಒಂದು ಇತಿಹಾಸವನ್ನು ಹೇಳ್ತವೆ. ಒಂದು ಭವ್ಯವಾದಂಥ ಒಂದು ಸಂಸ್ಕೃತಿ ಇದೆ. ಅದರಲ್ಲೂ ಕೂಡ ಬಹಳ ಅತ್ಯಂತ ಪ್ರಾಚೀನವಾದಂತಹ, ಈ ದೇಶದ ಭಾರತದ ಬಹಳ ಪ್ರಾಚೀನವಾದಂತಹ ಸಂಸ್ಕೃತಿಯ ವಿಷಯಗಳನ್ನು ಧೀವರು ಸಮುದಾಯದಲ್ಲಿ ಇವತ್ತು ಕೂಡ ಪಾಲಿಸ್ಕೊಂಡು ಬರ್ತಾ ಇರತಕ್ಕಂಥದ್ದು ಬಹಳ ಹೆಗ್ಗಳಿಕೆ ವಿಷಯ ಆಗಿದೆ. ಹಾಗೆಯೇ ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಒಂದು ದೊಡ್ಡ ಚಳವಳಿಯನ್ನು, ಗೇಣಿದಾರ ಚಳವಳಿಯನ್ನು ಸಂಘಟಿಸಿ ಈ ಸಮುದಾಯ, ಈ ಧೀವರು ಸಮುದಾಯ ಒಂದು ಬಹಳ ದಿಟ್ಟ ಧೈರ್ಯಶಾಲಿಗಳ ಸಮುದಾಯ ಅಂತ ಹೆಸರನ್ನು ಗಳಿಸ್ಕೊಂಡಿದೆ. ಇದರ ಬಗ್ಗೆ ಹಲವಾರು ಪುಸ್ತಕಗಳಲ್ಲಿ ದಾಖಲೆ ಆಗಿದೆ. ಹಾಗಾಗಿ ಈ ಒಂದು ಇದರೇ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆ ಇರತಕ್ಕಂಥ ಈ ಧೀವರು ಅನ್ನೋ ಸಂಸ್ಕೃತಿ ಉಳಿಬೇಕು ಅಥವಾ ಬಿಡಬೇಕು ಅನ್ನೋ ಒಂದು, ಅಥವಾ ನಾಶ ಆಗಬೇಕು ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಯಾಕೆ ಅಂತ ಹೇಳಿದರೆ, ನಾವು
ಈಗಾಗಲೇ ನಾವು ಒಂದಷ್ಟು ಈಡಿಗ ಅನ್ನೋ ದಾಖಲಾತಿಗಳನ್ನು ಮಾಡ್ಕೊಳ್ತಾ ಇನ್ನು ಈ ಜನಗಣತಿಯಲ್ಲಿ ಕೂಡ ಎಲ್ಲರೂ ಈಡಿಗ ಅಂತ ಮಾಡಿಸಿದರೆ ಮುಗಿದು ಆಮೇಲೆ ಸರ್ಕಾರಿ ಯಾವುದೇ ದಾಖಲೆಗಳಲ್ಲಿ ದೀವರು ಅನ್ನುವ ಒಂದು ದಾಖಲೆ ಉಳಿಯೋದಿಲ್ಲ. ಹಾಗಾಗಿ ಈ ಒಂದು ಜನಜಾಗೃತಿ ಕಳೆದ 1-2 ತಿಂಗಳಿಂದ ಹಲವಾರು ಸಭೆಗಳು, ಸಮಾಲೋಚನೆಗಳು ಮತ್ತು ಅಭಿಯಾನಗಳು ಎಲ್ಲ ಕೂಡ ನಡೀತಿದ್ದಾವೆ. ಈಗ ಒಂದು 20 ದಿವಸದಿಂದ ನಾವು ದೀವರು ಅನ್ನುವ ಒಂದು ಅಭಿಯಾನ ಕೂಡ ನಡೀತಾ ಇದೆ. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆನ ಬಹಳ ಜನ ಕೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ನಾವು ನಮ್ಮ ಹತ್ರ ಶಾಲಾ ದಾಖಲಾತಿ ಈಡಿಗ ಅಂತ ಇದೆ, ಹಾಗಾಗಿ ನಾವು ದೇವರು ಅಂತ ಈಗ ಬರೆಸ್ಬಿಟ್ರೆ ನಾಳೆ ನಮಗೆ ತೊಂದರೆ ಆಗಲ್ವಾ ಅಂಥೇಳಿ. ಈ ಬಗ್ಗೆ ಆಯೋಗದಲ್ಲಿ ಸದಸ್ಯರಾಗಿದ್ದವರು ಹಲವಾರು ಜನ ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಈಗ ಈ ಒಂದು ಜಾತಿ ಗಣತಿ ಏನು ನಡೀತಾ ಇದೆ ಇದಕ್ಕೂ ನಮ್ಮ ವೈಯಕ್ತಿಕ ದಾಖಲೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ಬದಲಿಗೆ ಈ ಒಂದು ದಾಖಲೆ ಇಲ್ಲಿ ಸಿಗೋಂಥ ಡೇಟಾವನ್ನು ಈ ಸಮುದಾಯಗಳ ಗತಿಗಳಿಗೂ, ಅಂದರೆ ದೀವರು ಸಮುದಾಯ, ಫಾರ್ ಎಕ್ಸಾಂಪಲ್ ದೀವರು ಸಮುದಾಯ ಎಷ್ಟು ಸಂಖ್ಯೆಯಲ್ಲಿದೆ ಅಥವಾ ಅದರ ಎಲ್ಲೆಲ್ಲಿದೆ ಮತ್ತು ಅದರ ಒಂದು ಸಮುದಾಯದ ಸ್ಥಿತಿಗತಿ ಏನು, ಈ ಸಮುದಾಯದಲ್ಲಿ ಯಾವ ರೀತಿಯ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿ ಇದೆ, ಇಂತಹ ವಿಷಯಗಳನ್ನು ಕ್ರೋಢೀಕರಣ ಮಾಡೋದಕ್ಕೆ, ಡೇಟಾ ಸಂಗ್ರಹ ಮಾಡೋದಕ್ಕೆ ಮಾತ್ರ ಈ ಒಂದು ಗಣತಿಯನ್ನು ಬಳಸಲಾಗ್ತಾ ಇದೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹತ್ರ ಯಾವುದೋ ಕಾರಣಕ್ಕೆ ನಾವು ಈಡಿಗ ಅಂತ ಸರ್ಟಿಫಿಕೇಟ್ ತಗೊಂಡಿದ್ರೂ ಕೂಡ ಅದರ ಮೇಲೆ ಯಾವುದೇ ಪರಿಣಾಮ ಈ ಗಣತಿಯಲ್ಲಿ ಬರೋದಿಲ್ಲ. ಹಾಗಾಗಿ ನಾವೆಲ್ಲ ಹೇಳ್ತಾ ಇರೋದೇನಂತ ಹೇಳಿದರೆ, ದಯವಿಟ್ಟು ನೀವೆಲ್ಲ ಈ ಈಡಿಗ ಅಂತ ನಾವು ತಗೊಂಡಿರತಕ್ಕಂಥದ್ದು ನಮ್ಮ ಮೂಲ ಜಾತಿ ಅಲ್ಲ, ಮೂಲ ಸಮುದಾಯದ ಹೆಸರೇ ಅಲ್ಲ. ಹಾಗಾಗಿ ನಾವು ಅದನ್ನು ಈಗ ಈ ಒಂದು ಗಣತಿಯಲ್ಲಿ ಅದೇ ಹೆಸರನ್ನು ಬರೆಸಿದರೆ ಬೇರೆಯವರ ಒಂದು ಜಾತಿಯನ್ನು ನಾವು ಇಲ್ಲಿ ಬರೆಸ್ದಂಗೆ ಆಗುತ್ತೆ, ತಪ್ಪು ಮಾಹಿತಿಯನ್ನು ಕೊಟ್ಟಂಗೆ ಆಗುತ್ತೆ ಮತ್ತು ನಮ್ಮ ಮೂಲ ಸಮುದಾಯದ ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಗೊತ್ತಾಗದ ಹಾಗೆ, ಆಗದ ಹಾಗೆ ಮಾಡೋ ರೀತಿ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಆಗೋದು ಬೇಡ. ದೀವರು ಸಮುದಾಯ ಕರ್ನಾಟಕದಲ್ಲಿ ಎಷ್ಟಿದೆ, ಏನಿದೆ ಅಂತನ ಅದರ ಪರಿಸ್ಥಿತಿಗಳನ್ನು ಇದು ಸರಿಯಾಗಿ ಒಂದು ಸರ್ಕಾರದ ದಾಖಲಾಗಲಿ ಅಂತ. ಹಾಗಾಗಿ ಎಲ್ಲರೂ ಕೂಡ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದ ಹಾಗೆ ಎಲ್ಲರೂ ದೀವರು ಅಂತಾನೆ. ಇದರ ಒಂದು ಕೋಡ್ ಸಂಖ್ಯೆ 302 A0302 ಅಂತ ಇದೆ. ಸೊ ಈ 302ರಲ್ಲಿ ದೀವರು ಅಂತ ಒಂದು ಹೆಸರಿದೆ. ಅದನ್ನೇ ನೀವು ಜಾತಿ ಕಾಲಮಲ್ಲಿ 9ನೇ ಕಾಲಮ್ ಇದೆ. ನೀವು ಫಾರ್ಮನ್ನ ತಂದಾಗ, ಗಣತಿದಾರರು ನಿಮ್ಮ ಮನೆಗೆ ಬಂದಾಗ ಅದರಲ್ಲಿ ಒಂದು 9ನೇ ಕಾಲಮಲ್ಲಿ ಜಾತಿ ಅಂತ ಇದೆ, ಪಕ್ಕದಲ್ಲಿ ಉಪಜಾತಿ ಅಂತಿರುತ್ತೆ. ಉಪಜಾತಿಯನ್ನು ಬರೆಯುವ ಅಗತ್ಯ ಇಲ್ಲ. ಹಾಗೆ ಯಾರಾದರೂ ಉಪಜಾತಿ ಅಂತ ಬರಿಬೇಕಂತಿದ್ರೆ ಬೇಕಾದ್ರೆ ನೀವು ಹಳೆ ಪೈಕ ಅಂತ ಬರಿ, ಯಾಕಂತ ಹೇಳಿದ್ರೆ ನಮ್ಮ ದೇವರಿಗೆ ಹಿಂದೆ ಹಳೆ ಪೈಕ ಅಂತ ಕೂಡ ಕರಿತಾ ಇದ್ರು. ಹಾಗಾಗಿ ಆದರೆ ಬೇರೆ ಜಾತಿಗಳ ಹೆಸರನ್ನು ದಯವಿಟ್ಟು ಅಲ್ಲಿ ಬರಿಬೇಡಿ, ಎಲ್ಲರೂ ದೀವರು ಅಂತಾನೆ ಅದರಲ್ಲಿ ನೀವು ದಾಖಲಿಸಿ ಅಂಥೇಳಿ ಒಂದು ಮನವಿಯನ್ನು ಮಾಡ್ತೀವಿ. ಇನ್ನೊಂದು ಪ್ರಶ್ನೆ, ಈಗ ನೋಡಿ ನಾವೆಲ್ಲ ಕೂಡ ಈಗಾಗಲೇ ನಮಗೊಂದು ಏನು ಬಂದಿದೆ ಅಂತ ಹೇಳಿದರೆ, ಹಲವಾರು ಒಂದು ರಾಜಕೀಯ ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವೆಲ್ಲ ಈಡಿಗರು ಮತ್ತು 26 ಪಂಗಡ ಆಗಿದ್ದೀವಿ ಅಂಥೇಳಿ. ಖಂಡಿತ ಈ ರೀತಿಯಾಗಿ ನಾವೊಂದು ಹಲವಾರು ಸಮುದಾಯ, ಒಂದು ರಾಜಕೀಯ ಪ್ರಾತಿನಿಧ್ಯ ಪಡ್ಕೊಳ್ಳೋದಕ್ಕೆ, ಕೋಟಾಗಳನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸಮುದಾಯಗಳು ಸೇರಿ, ಅಂದರೆ ನಮ್ಮ ಸಂಬಂಧಿಕರು ಅನ್ನೋ ಒಂದು ನೆಲೆಯ ಒಳಗಡೆ ಸೇರಿ ಪಂಗಡಗಳನ್ನು ಮಾಡ್ಕೊಂಡಿದ್ದಾರೆ, ಗುಂಪುಗಳನ್ನು ಮಾಡ್ಕೊಂಡಿದ್ದೇವೆ. ಮೀಸಲಾತಿಯಲ್ಲೂ ಕೂಡ ಅದೇ ಗುಂಪುಗಳ ಪ್ರಕಾರ ನಮಗೆ 2A ಕ್ಯಾಟಗರಿ ಒಳಗಡೆ ಹಲವಾರು ಗುಂಪುಗಳಿದ್ದಾವೆ. ಕುರುಬರದೊಂದು ಗುಂಪಿದೆ, ಈಡಿಗರದೊಂದು ಗುಂಪಿದೆ, ಬೆಸ್ತರ ಗುಂಪಿದೆ, ಈ ಥರದಲ್ಲಿ. ಅದರಲ್ಲಿ ಇದು ಈಡಿಗರ ಉಪಜಾತಿ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವ ಜಾತಿಗಳು ಈಡಿಗರ ಉಪಜಾತಿಗಳು ಅಲ್ಲ. ಆದರೆ ಈಡಿಗ ಮತ್ತು ಇತರ ಪಂಗಡಗಳ ಒಂದು ಗುಂಪು, ಇತರ ಸಹಜಾತಿಗಳು, ಸಹ ಸಮುದಾಯಗಳು ಅಂತ ಹೇಳಿ. ಹಾಗಾಗಿ ಅದರಲ್ಲಿ ಬಿಲ್ಲವ ಬರುತ್ತೆ, ನಾಮಧಾರಿ ಬರುತ್ತೆ, ತೀಯ ಬರುತ್ತೆ, ಭಂಡಾರಿ ಅಂತ ಬರುತ್ತೆ, ಹೀಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಈಗ ದೇವರಿಗೆ ಬೇರೆ ಬೇರೆ ಹೆಸರಿದೆ. ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಮತ್ತು ಈ ಎಲ್ಲ ಮಾಹಿತಿಗಳನ್ನು ತಗೊಂಡು ಆ ನಂತರದಲ್ಲಿ ಅದು ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಹೊರಗಡೆ ಬಿಟ್ಟಾಗ ಆವಾಗ ಎಲ್ಲ ವಿಶ್ಲೇಷಣೆ ಹೆಂಗಿರುತ್ತೆ ಅಂತ ನೋಡ್ರಿ. ಒಕ್ಕಲಿಗರದ್ದು ಇಷ್ಟು, ಈಡಿಗರದ್ದು ಇಷ್ಟು, ಅಂದರೆ ಅಲ್ಲಿ ಬರೀ ಈಡಿಗ ಅಂದರೆ ಈಡಿಗ ಜಾತಿ ಮಾತ್ರ ಅಲ್ಲ, ಈಡಿಗ ಜಾತಿಯ ಒಂದು ಸಂಖ್ಯೆನೂ ಅಲ್ಲಿರುತ್ತೆ. ಅದ್ರ ಜೊತೆಗೆ ಈಡಿಗರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಬಿಲ್ಲವ, ದೀವರು, ನಾಮದಾರಿ ಇವೆಲ್ಲ ಸೇರಿಕೊಂಡು ಇಷ್ಟು ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಆ ಬಗ್ಗೆ ನಮಗೆ ಯಾವುದೇ ಗೊಂದಲಗಳಾಗಲಿ ಅಥವಾ ಏನು ಆತಂಕಗಳಾಗಲಿ ಬೇಕಾಗಿಲ್ಲ. ಹಾಗಾಗಿ
ನಾವು ಇವಾಗ ದೀವರು ಅಂತಲೇ ಎಲ್ಲರೂ ಕೂಡ ದಾಖಲಿಸೋಣ ನಮ್ಮ ಈ ಗಣತಿ ಒಳಗಡೆ. ಇವನ್ನು ಈಗ ಬೇರೆ ಬೇರೆ ಇಡಿಗ ಅಂತ ಬರ್ಸ್ಕೊಂಡಿರೋರಲ್ದೇ ಈಗ ಸಿದ್ದಾಪುರ, ಸಿರ್ಸಿ ಈ ಭಾಗದಲ್ಲೂ ಕೂಡ ದೀವರಾಗಿರೋಂಥವ್ರು ನಾಮಧಾರಿ ಅಂತ ಬರ್ಸ್ಕೊಂಡಿದ್ದಾರೆ. ಕಾರ್ಗಲ್, ಜೋಗ ಈ ಕಡೆ ಸುಮಾರು ಜನ ಇದ್ದಾರೆ. ಎಲ್ಲರೂ ಕೂಡ ಅದೇ ರೀತಿ ದೀವರು ಅಂತ ಮಾಡಿದರೆ ಇದು ದೀವರ ಒಂದು ಮೂಲ ಜಾತಿಯ ಪರಿಸ್ಥಿತಿಗಳು ಸರ್ಕಾರಕ್ಕೆ ದಾಖಲಾಗುತ್ತೆ ಅಂತಕ್ಕಂಥದ್ದು. ಸ್ನೇಹಿತರೆ, ಬಹಳಷ್ಟು ಜನ ಬಹಳ ಊರುಗಳಲ್ಲಿ ಬಹಳ ಜವಾಬ್ದಾರಿ ತಗೊಂಡು ಈ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಅಭಿಯಾನದ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಉದಾಹರಣೆಗೆ ನಮ್ಮ ಕುಗ್ವೆ ಊರಲ್ಲಿ ಊರಿನ ಜನ ಗ್ರಾಮ ಸುಧಾರಣಾ ಸಮಿತಿ ಸಭೆ ಸೇರಿ ಒಂದು ನಿರ್ಣಯವನ್ನೇ ತಗೊಂಡಿದ್ದಾರೆ. ನಾವು ಎಲ್ಲ ಪ್ರತಿ ಮನೆಯಲ್ಲೂ ಕೂಡ ನಾವು ದೇವರು ಅಂತ ಬರೆಸ್ತೀವಿ ಮತ್ತು ಅದನ್ನು ನಾವು ಪ್ರಚಾರ ಮಾಡ್ತೀವಿ, ಮನೆ ಮನೆಗೆ ಕರಪತ್ರಗಳನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ. ಈ ರೀತಿ ಹೊಸನಗರ, ಸೊರಬ, ಕುಪ್ಪಗಡ್ಡೆ ಮತ್ತು ರಿಪ್ಪನ್ಪೇಟೆ, ತ್ಯಾಗರ್ತಿ, ಗೌತಮ್ಪುರ, ಬೇರೆ ಬೇರೆ ಹಲವಾರು ಊರುಗಳಲ್ಲಿ ಅಲ್ಲಿನ ಸ್ಥಳೀಯ ಯುವಕರು, ಆಸಕ್ತರು ಜವಾಬ್ದಾರಿ, ಹೌದು ಇದು ನಾವು ಮಾಡಬೇಕು, ಇದು ನಮಗೊಂದು ಸಿಕ್ಕಿರ್ತಕ್ಕಂಥ ಒಂದು ಐತಿಹಾಸಿಕ ಅವಕಾಶ ಅಂಥೇಳಿ ಯೋಚನೆ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿಯುತ ವ್ಯಕ್ತಿಗಳು, ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕಳೆದ 4ನೇ ತಾರೀಕು ನಮ್ಮ ಶಿವಮೊಗ್ಗ ಜಿಲ್ಲಾ ಆರ್ಯ ಈಡಿಗರ ಸಂಘ ಅದರ ಎಲ್ಲ ತಾಲೂಕು ಪದಾಧಿಕಾರಿಗಳ ಜೊತೆಗೆ ಒಂದು ಸಮಾಲೋಚನಾ ಸಭೆಯನ್ನು ಏರ್ಪಡಿಸಿತ್ತು. ನಮ್ಮ ಧರ್ಮದರ್ಶಿಗಳಾದಂಥ ಶ್ರೀ ಸಿಗಂದೂರು ರಾಮಪ್ಪನವರು ಕೂಡ ಅದರಲ್ಲಿ ಭಾಗವಹಿಸಿದರು. ಹಿರಿಯ ಮುಖಂಡರುಗಳು ಹಲವಾರು ಜನ ಇದ್ದರು. ನಮ್ಮ ಶ್ರೀಧರ್ ಹುಲ್ತಿಕಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತು. ಸರ್ಕಾರದ ಆಯೋಗದಲ್ಲಿ ಈಡಿಗರಿಗೂ ಸಪ್ರೇಟ್ ಕಾಲಮ್ ಇದೆ, ದೇವರಿಗೂ ಸಪ್ರೇಟ್ ಕಾಲಮ್ ಇದೆ. ಅದಕ್ಕೆ ಹೇಳ್ತಕ್ಕಂಥದ್ದು ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ನಿಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಾಂಗವನ್ನು ನೀವು ಗುರುತಿಸ್ಕೊಳ್ಳಿ. ದೇವ್ರ ಪದವೇ ಮುಂದೆ ಹೋಗಲಿ, ಬಿಲ್ಲೋರ್ ಪದವೇ ಹೋಗಲಿ, ನಾಮದಾರಿ ಅವ್ರದ್ದು ಹೋಗಲಿ, ಈಡಿಗರು ಹಿಡಿದು ಹೋಗಲಿ. ಗ್ರೂಪ್ 24 ಪಂಗಡದವರು ಒಂದೇ ಬಂದಾಗ್ತೇವೆ. ಅದರಿಂದ ಏನು ತೊಂದರೆ ಆಗಲ್ಲ. ನಮ್ಮ ಇದಕ್ಕೂ ನಾವು ಒಂದಲ್ಲ, ಅದು ಅವನೂರು ಕಾಲದಲ್ಲಿ ನಾವು ಎಷ್ಟು ಆಗಬೇಕಾಗಿತ್ತು ಅದನ್ನು ಬಿಟ್ಟಿದ್ದೀವಿ. ನಾವು ಅದನ್ನು ಅನ್ಯಾಯ ಆಗಿದೆ ನಮಗೆ. ದಯವಿಟ್ಟು ನಾವು ದೇವ್ರೇ, ಅದಕ್ಕೆ ಗೊಂದಲ ಇಟ್ಕೋಬೇಡ್ರಿ, ನಾವು ದೇವರಾಗೆ ಹೋಗೋಣಂತೆ. ಬಹಳ ಥರದ ಅಭಿಪ್ರಾಯಗಳು, ಗೊಂದಲಗಳು ಎಲ್ಲವೂ ಚರ್ಚೆ ಆಗಿ ಅಂತಿಮವಾಗಿ ಅಲ್ಲಿನ ಹೆಚ್ಚಿನ ಜನರ ಅಭಿಪ್ರಾಯ ಇಲ್ಲ, ನಾವು ಈ ಸರಿ ನಮ್ಮ ದೀವರು ಸಂಸ್ಕೃತಿ ಅಸ್ಮಿತೆಯನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಎಲ್ಲ ದೀವರು ಅಂತಲೇ ದಾಖಲಿಸಬೇಕು ಅಂಥೇಳಿ ಅದೇ ರೀತಿ ನಿರ್ಣಯವನ್ನು ಕೂಡ ಆರ್ಯ ಈಡಿಗರ ಸಂಘ ತೆಗೆದುಕೊಂಡಿದೆ. ಹಾಗಾಗಿ ಇದು ನಮಗೆ ಒಂದು ಭರವಸೆ. ಎಲ್ಲೋ ನಾವು ಕಳೆದು ಹೋಗ್ತಾ ಇದ್ವಿ, ಈ ದೀವರನ್ನು ಅಸ್ಮಿತೆನೇ ಕಳೆದು ಹೋಗ್ತಾ ಇತ್ತು, ಅಳಿವಿನಂಚಿಗೆ ಹೋಗ್ಬಿಟ್ಟಿತ್ತು. ಇಂಥ ಸಂದರ್ಭದಲ್ಲಿ ಮತ್ತೆ ನಾವು ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳುವಂತಹ ಮತ್ತು ಈ ರೀತಿಯೇ ನಾವು ನಿಜವಾಗಿ ನಾವು ಒಂದು ಸಾಮಾಜಿಕವಾಗಿ ಒಂದು ಸಮುದಾಯವಾಗಿ ಈ ರೀತಿಯೇ ದಾಖಲಾಗುವಂತಹ ಒಂದು ಸನ್ನಿವೇಶ ಇವತ್ತು ಎದುರಾಗಿದೆ. ಹಾಗಾಗಿ ನೀವೆಲ್ಲರೂ ಇದರ ಜೊತೆಗೆ ಕೈ ಜೋಡಿಸ್ತೀರಾ ಅನ್ನೋ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಯಾಕೆ ಅಂತ ಹೇಳಿದರೆ ಮುಂದೆ ಉದಾಹರಣೆಗೆ ನಮ್ಮ ಈ ದೇವರಲ್ಲಿ ನಾವು ದೇವರು ಕಾಂದೀವರು ಅಥವಾ ಬೈನೆ ದೇವರು ಅಂತ ಕರಿತೀವಿ. ಈ ಸಮುದಾಯ ಬಹಳ ಒಂದು ಬುಡಕಟ್ಟು ಲಕ್ಷಣಗಳಿರ್ತಕ್ಕಂಥ ಸಮುದಾಯ. ನೀವು ನೋಡ್ಬೋದು, ಕರ್ನಾಟಕದ ಯಾವುದೇ ಬುಡಕಟ್ಟು ಸಮುದಾಯ ತೆಗೆದುಕೊಂಡ್ರೂ ಕೂಡ ದೇವರಲ್ಲಿರ್ತಕ್ಕಂತಹ ಲಕ್ಷಣಗಳು ಬಹುಶಃ ಬೇರೆ ಸಮುದಾಯಗಳಿಗೆ ಕಾಣೋದಿಲ್ಲ. ಇಂತಹ ಒಂದು ಅದ್ಭುತ ಸಮುದಾಯ, ಅದರ ಒಂದು ಕಲೆ ಸಂಸ್ಕೃತಿ ಅದಕ್ಕೆ ಹೆಚ್ಚು ಇವತ್ತು ಬೇಡಿಕೆ ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದಕ್ಕೆ ಸೂಕ್ತ ಸ್ಥಾನಮಾನ ಸಿಕ್ಕಿದ್ರೆ ಬಹುಶಃ ಇಡೀ ದೇಶದಲ್ಲೇ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಇದು ಕೊಡಲಿಕ್ಕೆ ಸಾಧ್ಯ, ಈ ಸಮುದಾಯ ಕೊಡಲಿಕ್ಕೆ ಸಾಧ್ಯ. ದೇಶದ ಬೆಳವಣಿಗೆಯಲ್ಲಿ, ದೇಶದ ಅಭಿವೃದ್ಧಿಯಲ್ಲಿ ನಾವು ಕೂಡ ಭಾಗವಹಿಸ್ಬೋದು ಅನ್ನೋ ಕಾರಣಕ್ಕೆ ಕೂಡ ಇದೊಂದು ದೀವರು ಅಂತಾನೆ ಆಗಬೇಕಾಗಿದೆ. ಮುಂದೆ ಇದ್ರ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸ್ಕೊಳ್ತಾ ಹೋಗ್ಬೋದು. ಖಂಡಿತವಾಗಿ ನಮ್ಮಲ್ಲಿ ತುಂಬ ದೊಡ್ಡ ನಾಯಕರುಗಳಿದ್ದಾರೆ, MLAಗಳಿದ್ದಾರೆ, MP ಗಳಿದ್ದಾರೆ, ಹಲವಾರು ಜನ ಬೇರೆ ಎಲ್ಲ ಪಕ್ಷಗಳಲ್ಲೂ ಕೂಡ ನಾಯಕರಿದ್ದಾರೆ. ಸೊ ಹಾಗಾಗಿ ಈ ಅಭಿಯಾನ ಎಲ್ಲ ಪಂಗಡಗಳನ್ನು ಸೇರಿಕೊಂಡು ಯಾವುದೇ ಪಕ್ಷ ಭೇದವನ್ನು ಮಾಡದೆ ನಡೀತಾ ಇರತಕ್ಕಂಥ ಅಭಿಯಾನ. ಹಾಗಾಗಿ ನಾವೆಲ್ಲ ಕೈ ಜೋಡಿಸೋಣ ಮತ್ತು ಇದನ್ನು ಬಲಗೊಳಿಸೋಣ. ಈ ಒಂದು ಜಾತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾವು ಯಶಸ್ವಿಯಾಗಿ ಎಲ್ಲ ಸಮುದಾಯದ ಜನರು ಕೂಡ ದೀವರು ಅಂತ ದಾಖಲಿಸೋಣ. ನಮಸ್ಕಾರ.